ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಸರ್ಜರಿಯ ಸುಳಿವು ಮಂತ್ರಿ ಮೂಲಕವೇ ಸಿಕ್ತಲ್ಲ. ಒಂದ್ ಕಡೆ ಸಿಎಂ ಕುರ್ಚಿ ವಿಚಾರದಲ್ಲಿ ಬೆಳವಣಿಗೆಗಳಾಗ್ತಿದ್ದಾವೆ. ದಿನನಿತ್ಯ ಒಂದಲ್ಲ ಒಂದು ಸೀಕ್ರೆಟ್ ಮೀಟಿಂಗ್ಗಳು ಅದನ್ನು ನೋಡಿದ್ದೀವಿ. ಅದು ಬಿಟ್ಟು ಇನ್ನೊಂದು ಮಹಾ ಸರ್ಜರಿ ಫಿಕ್ಸ್ ಅನ್ನುವ ಡೆಲ್ಲಿ ಸಂದೇಶವನ್ನ ಹೊರಗಿಟ್ರಲ್ಲ ಮಂತ್ರಿಗಳು. ಏನಾಗ್ತಾ ಇದೆ ಹಾಗಾದ್ರೆ ಕೈಪಾಳ್ಯದಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿ ನಡೀತಿದೆ. ನಿನ್ನೆ ಅಷ್ಟೇ ಪರಮೇಶ್ವರ್ ಎಂ ಬಿ ಪಾಟೀಲ್ ರವರು ಭೇಟಿಯಾದ್ರು. ಕಾರಲ್ಲಿ ಒಟ್ಟಿಗೆ ಸುದೀರ್ಘ ಚರ್ಚೆ ನಡೆಸ್ಕೊಂಡು ಹೋದ್ರು. ಸುಮ್ಮನೆ ಮೀಟಿಂಗ್ಗಳಾಗ್ತವ ಈ ತರ? ಅದು ಸಿಎಂ ಕುರ್ಚಿ ಟೆನ್ಷನ್ ಆಗ್ತಿರೋ ಹೊತ್ತಲ್ಲಿ ಇದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಯಾರ್ಯಾರು ಪ್ರಯತ್ನಕ್ಕೆ ಬಿದ್ದಿದ್ದಾರೆ, ಹೈಕಮಾಂಡ್ ಮೇಲೆ ಒತ್ತಡ ತರ್ತಿದ್ದಾರೆ, ಸಿದ್ದರಾಮಯ್ಯ ಆಶೀರ್ವಾದ ಅಂತ ಟೈಮ್ ಬಂದ್ರೆ ನಮ್ಮ ಮೇಲೆ ಇರಲಿ ಅಂತ ಶತಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು. ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದುಕೊಂಡು ಯಾವುದೇ ಸ್ಟೇಟ್ಮೆಂಟು ಮೀಟಿಂಗ್ಗಳನ್ನ ಮಾಡದೆ ಬೇರೆ ಬಗೆಯಲ್ಲಿ ಸ್ಟ್ರಾಟಜಿ ಮಾಡ್ತಾ ಇದ್ರೆ, ತಮ್ಮ ದಾಳವನ್ನ ಉರುಳಿಸಿ ಎಂ ಬಿ ಪಾಟೀಲ್ರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಇನ್ನು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಿದ್ದಾರಲ್ಲ. ಇದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಆಘಾತ ಕಾದಿದೆಯಾ ಡಿ ಕೆ ಶಿವಕುಮಾರ್ಗೆ ಅನ್ನೋ ಪ್ರಶ್ನೆಗೀಗ ಮಂತ್ರಿ ಮೂಲಕವೇ ಉತ್ತರ ಬರ್ತಿದೆ. ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯ ಆಪ್ತ ವಲಯದ ಮಂತ್ರಿ ಎಂ ಬಿ ಪಾಟೀಲ್ರೇ ಇದಕ್ಕೆ ಕ್ಲಾರಿಟಿ ಕೊಡ್ತಿದ್ದಾರೆ. ನೋಡಿ, ತೆಲಂಗಾಣದಲ್ಲಿ ಅಧ್ಯಕ್ಷರ ಬದಲಾವಣೆ ರೀತಿಯಲ್ಲಿಯೇ ಕರ್ನಾಟಕದಲ್ಲೂ ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎದ್ದಿದೆ. ಕಾಂಗ್ರೆಸ್ ಈ ಬದಲಾವಣೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಆಯ್ತಲ್ಲ, ಈಗ ವಿಧಾನಸಭೆ ಆಯ್ತು ಮತ್ತು ಲೋಕಸಭೆ ಆಯ್ತು, ಅಂತಹ ರಾಜ್ಯಗಳಲ್ಲಿ ಬದಲಾವಣೆ ಮಾಡೋದಕ್ಕೆ ಹೊರಟಿದೆ. ತಕ್ಷಣ ಎಲೆಕ್ಷನ್ ಇರೋ ಕಡೆಗಳಲ್ಲಿ ರಿಸ್ಕ್ ತಗೊಳ್ಳಲ್ಲ ಹೊಸ ಪ್ರಯೋಗಗಳನ್ನು. ಬಟ್ ಎಲೆಕ್ಷನ್ ಆಗಿದೆ, ಇನ್ನೂ 3-4 ವರ್ಷ ಬಾಕಿ ಇದೆ ಅನ್ನೋ ಕಡೆಗಳಲ್ಲಿ ಬದಲಾವಣೆ, ಹೊಸತನ, ಹೊಸ ಸ್ಪರ್ಶ ಎಲ್ಲ ಬೇಕಾಗತ್ತೆ. ಅಂಥ ಕೆಲಸ ಕಾರ್ಯಾಚರಣೆ ಶುರುವಾಗಿದೆ. ತೆಲಂಗಾಣದಲ್ಲಿ ಆಯ್ತಲ್ಲ, ಇಲ್ಲೂ ಆಗತ್ತಾ ಅನ್ನೋ ಪ್ರಶ್ನೆಗೆ ಎಂ ಬಿ ಪಾಟೀಲ್ರು ಕೊಟ್ಟಿರುವ ಉತ್ತರ ಏನು ನೋಡಿ. ಈಗ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಲೋಕಸಭಾ ಚುನಾವಣೆ ಮುಗಿಯೋ ತನಕನೂ ಅವರ ಅವಧಿ ಮುಗಿಸಿದ್ದಾರೆ ಅವರು ಆರಾಮಾಗಿ. ಈಗ ಸಹಜವಾಗಿ ಒತ್ತಡ ಇದೆ, ಹೈಕಮಾಂಡ್ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಲಿದೆ ಅಂತ ಹೇಳ್ತಿದ್ದಾರೆ. ಸ್ವಾಭಾವಿಕವಾಗಿ ಅವರು ಉಪಮುಖ್ಯಮಂತ್ರಿಗಳಾಗಿ ಜಲಸಂಪನ್ಮೂಲ ಇಲಾಖೆ ನೋಡ್ಕೊಳ್ಬೇಕು, ಬೆಂಗಳೂರು ಅಭಿವೃದ್ಧಿ ನೋಡ್ಕೋಬೇಕು, ಕೆಪಿಸಿಸಿ ಅಧ್ಯಕ್ಷರು ಎಷ್ಟು ಅಂತ ನಿಭಾಯಿಸಕ್ಕಾಗತ್ತೆ ಅಲ್ವಾ ಒಬ್ಬರೇ? ಸಹಜವಾದ ಒತ್ತಡ ಇದೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡಲಿಕ್ಕಿದೆ ಅಂತ ಹೇಳುವ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಜಾಗಕ್ಕೆ ಹೊಸಬರು ಬರುವ ಕ್ಲಾರಿಟಿ ಕೊಡ್ತಿದ್ದಾರೆ. ಒಂದು, ಈಗ ಸಿಎಂ ಬದಲಾವಣೆ ಅಂತ ಬಂದು ಖರ್ಗೆಯವರೇ ಮೇಲಿನಿಂದ ಬಂದು ಕೂತ್ರೆ, ರಾಹುಲ್ ಗಾಂಧಿ ಅವರು ಹಿಂಟ್ ಕೊಟ್ರಲ್ಲ ಮೊನ್ನೆ, ಸತೀಶ್ ಜಾರಕಿಹೊಳಿ ಅವ್ರ ಮೀಟಿಂಗ್ ಹೋಗಿ ತನುಮನ ಧನವನ್ನು ಪಕ್ಷಕ್ಕಾಗಿ ಧಾರೆ ಎರಿತೀನಿ ಅಂತ ಹೋದಾಗ ಖರ್ಗೆ ಅವರಿಂದ ನಿಮಗೆಲ್ಲ ಉತ್ತರ ಸಿಗತ್ತೆ ಅಂದಾಗ, ಖರ್ಗೆ ಅವರಿಂದ ಯಾವ ರೀತಿ ಉತ್ತರ ಸಿಗತ್ತೆ ಕರ್ನಾಟಕ ಕಾಂಗ್ರೆಸ್ ಈ ಕಗ್ಗಂಟಿಗೆ ಅಂತ ಈಗ ಗೊಂದಲದಲ್ಲೇ ಇದ್ದಾರೆ ಕೈ ನಾಯಕರು. ಅಕಸ್ಮಾತ್ ಖರ್ಗೆ ಅವರೇ ಬರ್ತಾರೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೋ, ಎಂ ಬಿ ಪಾಟೀಲ್ರಿಗೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅಥವಾ ಇನ್ಯಾವುದೋ ಒಂದು ಒಳ್ಳೆ ಹುದ್ದೆ ಕೊಟ್ಟು ಸಿದ್ದರಾಮಯ್ಯ ಕ್ಯಾಂಪ್ ಅನ್ನ ಸಂತೈಸಲೇಬೇಕಾಗತ್ತೆ. ಇಲ್ಲಿ ಒಳ್ಳೊಳ್ಳೆ ಖಾತೆಗಳು ಮತ್ತು ಪಕ್ಷದಲ್ಲಿ ಹಿಡಿತ ಎಲ್ಲ ಅನಿವಾರ್ಯ. ಸಿದ್ದರಾಮಯ್ಯನವರು ಎಕ್ಸಿಟ್ ಆಗೋದೇ ಹೌದಾದ್ರೆ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಿದ್ದು ಕ್ಯಾಂಪ್ಗೆ ಹೆಚ್ಚು ಸ್ಥಾನಮಾನಗಳು, ಬಹುತೇಕ ಎಲ್ಲ ಸ್ಥಾನಮಾನಗಳು ಸಿಗ್ತಾವೆ. ಅವರ ಪವರ್ ಈಗಲೂ ಹಿಡಿತ ಹಂಗಿರೋದ್ರಿಂದ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ. ಅದರ ಜೊತೆಗೆ ಈಗ ಎಂ ಬಿ ಪಾಟೀಲ್ರು ಇನ್ನೂ ಒಂದು ಹೇಳ್ತಾರೆ ಕೇಳಿ. ಈಗ ಸಿದ್ದರಾಮಯ್ಯನವರು ಇರ್ತಾರೆ, ಅವರೇ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಆದರೂ ನಾನು ಒಂದಿನ ಮುಖ್ಯಮಂತ್ರಿ ಆಗ್ತೀನಿ, ಅದರಲ್ಲಿ ಡೌಟೇ ಇಲ್ಲ. ನಾನು ಸೀನಿಯರ್ ಇದ್ದೀನಿ, 3 ದಶಕಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಿಂದ ಸಿಎಂ ಮಾತ್ರ ನಾನೇ ಆಗ್ತೀನಿ ಅಂತ ಶಿವಾನಂದ ಪಾಟೀಲ್ರು ಇನ್ನೂ ಕಾಯಬೇಕು, ಅವರು ಮೀಟಿಂಗ್ ಎಲ್ಲ ಯಾಕೆ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ರಲ್ಲ ಪರಮೇಶ್ವರ್ ಅವರು. ಎಂ ಬಿ ಪಾಟೀಲ್ರ ಸೀಕ್ರೆಟ್ ಮೀಟಿಂಗ್ ಸಂಬಂಧಪಟ್ಟಂತೆ ಜಿಲ್ಲಾ ರಾಜಕಾರಣದಲ್ಲಿರೋ ಜಟಾಪಟಿ ಗೊತ್ತಿರೋದೆ. ಶಿವಾನಂದ ಪಾಟೀಲ್ರಿಗೆ ಟಾಂಗ್ ಕೊಡ್ತಾನೆ ನಾನು ಸಿಎಂ ಆಗ್ತೀನಿ ಅನ್ನುವ ಅಚ್ಚರಿಯ ಹೇಳಿಕೆ ಎಂ ಬಿ ಪಾಟೀಲ್ರ ಬಾಯಲ್ಲಿ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್, ಅದಕ್ಕೂ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ.
ನಾನು CM ಆಗ್ತೀನಿ, ಈಗ ಸಿದ್ದರಾಮಯ್ಯನವರು ಇದ್ದಾರಲ್ಲ ಆದರೂ ಅಂತ ಸೇರಿಸ್ಕೊಂಡಿದ್ದಾನೆ ಹೇಳ್ತಾರೆ. ಮತ್ತು KPCC ಅಧ್ಯಕ್ಷ ಬದಲಾವಣೆ ನಿಶ್ಚಿತ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. KPCC ಅಧ್ಯಕ್ಷರಾಗಿರೋ DK ಶಿವಕುಮಾರ್ ಅವ್ರಿಗೆ ಒತ್ತಡ ಜಾಸ್ತಿ ಇದೆ ಅಂತ ಬಿಗ್ ಸರ್ಜರಿಯ ಸ್ಪಷ್ಟ ಸುಳಿವನ್ನು ಕೊಡ್ತಿದ್ದಾರೆ. ಸೊ ಕೈಪಾಳ್ಯದಲ್ಲಿ ಕೆಲವೇ ದಿನಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ನಿರೀಕ್ಷಿಸಬಹುದಾಗಿದೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.